ದೇಶದ ಪ್ರಧಾನಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಘಟನೆ ವಿರೋಧಿಸಿ ಪಾವಗಡದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಘಟನೆಯ ಬಗ್ಗೆ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳದಿರುವುದನ್ನು ಖಂಡಿಸಿ ಬಿಜೆಪಿ ಪಾವಗಡ ತಾಲೂಕು ಬಿಜೆಪಿ ಅಧ್ಯಕ್ಷ ಅಶೋಕ್ ನೇತೃತ್ವದಲ್ಲಿ ತಾಲೂಕು ದಂಡಾಧಿಕಾರಿ ಕಚೇರಿ ಎದುರು ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಸಬ್ ರಿಜಿಸ್ಟರ್ ಚೇಂಬರ್ ಅಲ್ಲಿ ಮಾತುಕತೆಯ ಸಂದರ್ಭದಲ್ಲಿ ಮೋದಿಜಿಯವರ ಬಗ್ಗೆ ಕೀಳಾಗಿ ಮಾತಾಡಿರ್ತಕ್ಕಂಥದ್ದು ದುರದೃಷ್ಟಕರ. ಆ ಕೀಳಾಗಿ ಮಾತಾಡಿ ಸುಮಾರು ದಿನ ಆದ್ರೂ ಇಲ್ಲಿ ತಾಲೂಕು ಆಡಳಿತ ಅದ್ರ ಬಗ್ಗೆ ಏನು ಕಠಿಣ ಕ್ರಮ ಜರುಗಿಸದೇ ಇರುವಂಥದ್ದು ನಮಗೆ ನೋವಿನ ಸಂಗತಿ. ಕಾರಣ ಇಷ್ಟೇ, ಯಾವುದೇ ಒಬ್ಬ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೀಳಾಗಿ ಮಾತಾಡಿದಾಗ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಕೂಡಲೇ ಕ್ರಮ ಜರುಗಿಸಬೇಕು. ಅದರ ವಿರುದ್ಧ ಕ್ರಮ ಜರುಗಿಸಿ ಕಠಿಣ ಕ್ರಮ ಜರುಗಿಸಬೇಕು. ಅದನ್ನು ಬಿಟ್ಟು ಸುಮ್ಮನೆ ಮೌನವಾಗಿರೋದನ್ನ ಕಂಡ್ರೆ ಇಲ್ಲೆಲ್ಲೋ ಒಂದು ಕಡೆ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ರಾಜಕೀಯ ಪ್ರೇರಿತರಾಗಿ ನೋಡ್ತಾ ಅವರೇ ಅನ್ನೋ ಮನೋಭಾವ ನಮಗೆ ಬಂದು ಇವತ್ತು ಇದನ್ನು ಕೂಡಲೇ ಖಂಡಿಸಿ ಕೂಡಲೇ ಯಾರು ಇದ್ರ ಬಗ್ಗೆ ಮಾತಾಡಿದರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ತಹಸೀಲ್ದಾರ್ಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮನವಿಯನ್ನು ಈ ಮನವಿಗೆ ಇವರು ಪುರಸ್ಕರಿಸಿ ಅವ್ರಿಗೆ ಯಾರು ಇದನ್ನು ಮಾತಾಡಿದ್ದಾರೆ ಅವ್ರನ್ನ ಬಂಧಿಸದೇ ಇತ್ತು. ಮುಂದಿನ ದಿನಗಳಲ್ಲಿ ತಾಲೂಕು ಬಿಜೆಪಿ ಘಟಕ ಇನ್ನೂ ಹೆಚ್ಚಿನದಾಗಿ ಉಗ್ರ ಹೋರಾಟಕ್ಕೆ ಇಳಿಬೇಕು. ಪ್ರತಿಭಟನಾಕಾರರು ವೃತ್ತ ನಿರೀಕ್ಷಕರಿಗೆ ಮನವಿ ಸಲ್ಲಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಪ್ರಧಾನಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ವ್ಯಕ್ತಿಗಳನ್ನು ಬಂಧಿಸಬೇಕೆಂದು ಆಗ್ರಹಿಸಿದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.